ನನಗೆ ಇವಾಗ 28 ಗುರುಜಿ. 28. ಗುರುಜಿ. ಏನ್ ಮಾಡ್ಕೊಂಡಿದ್ದೀರಿ? ಏನಿಲ್ಲ ಗುರುಜಿ, ಮನೇಲಿದ್ದೀನಿ. ಅದೇ ಗಂಡ ಹೆಂಡತಿ ಸ್ವಲ್ಪ ಸಮಸ್ಯೆ. ಅದನ್ನೇ ಅವಾಗವಾಗ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಬರೋದು. ಅವಾಗಿಂದ ಅನ್ಕಂತಿದ್ದೆ, ಬಟ್ ಟ್ರೈ ಮಾಡಿರ್ಲಿಲ್ಲ. ಯಾಕೋ ಮನ್ಸು ಬಾಳ ಅದ್ಗೆಟ್ಟಿತ್ತು. ಇವತ್ ಟ್ರೈ ಮಾಡಿದೆ, ಸಂಜೆಯಿಂದ ಇವತ್ ಕನೆಕ್ಟ್ ಆಯ್ತು. ಆಗ್ಲವಾ, ಖಂಡಿತ ಮಾತಾಡವ. ಮನ್ಸಲ್ಲಿರೋದು ಏನೇ ನೋವಿದ್ರು ಹಂಚ್ಕೋ. ಮತ್ತೆ ಯೂಟ್ಯೂಬಲ್ಲಿ ನೋಡಿದೀರಾ ವಿಡಿಯೋಗಳ್ನ? ಇಲ್ಲ ಗುರುಜಿ, ನಿಮ್ದೇ ಗುರುಜಿ ಇವಾಗ ನೋಡ್ತಿರೋದು. ನಾನು ಯಾರದ್ದು ಯಾವತ್ತೂ ನೋಡಿಲ್ಲ ಗುರುಜಿ. ಅಂದ್ರೆ ಯೂಟ್ಯೂಬಲ್ಲಿ ನೋಡಿದಿರಾ, ಇನ್ಸ್ಟಾಗ್ರಾಮ್ ಅಲ್ಲ? ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೆ ಗುರುಜಿ. ಇವತ್ತು ಅದು ಏನೋ ನಿಮ್ ಪ್ರೊಫೈಲ್ ಆನ್ ಮಾಡಿದಾಗ ಯೂಟ್ಯೂಬ್ ಲಿಂಕ್ ಅಂತ ಸಿಕ್ತು. ಒಂದ್ ವಿಡಿಯೋ ಅಷ್ಟೇ ನೋಡ್ದೆ ಗುರುಜಿ ಅವಾಗ್ಲೇ. ಯಾಕೆ ಹೇಳಿದೆ ಅಂದ್ರೆ, ಪಾಪ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ 1 ನಿಮಿಷ 1.5 ನಿಮಿಷದಷ್ಟೇ. ಯೂಟ್ಯೂಬ್ ಅಲ್ಲಿ ಆದ್ರೆ ನಿಮಗೆ ಬೇರೆಯವರ ಅಷ್ಟು ಕಥೆಗಳು ಗಂಟೆಗಟ್ಲೆ ಇರ್ತವೆ. ಸೊ ನಿಮಗೆ ಅಲ್ಲೊಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಬಹುದೇನೋ ಅಂತ ಅಷ್ಟೇ. ಇಷ್ಟು ದಿನ ಬರೀ 1 ನಿಮಿಷದ ಅರ್ಧ ನಿಮಿಷದ ಅಷ್ಟೇ ವಿಡಿಯೋ ನೋಡ್ತಿದ್ದೆ ಗುರುಜಿ. ಇವತ್ ಮಾತ್ರ ನಂಬರ್ ಸಿಕ್ತು, ಕನೆಕ್ಟ್, ನಿಮ್ಮ ಹತ್ರ ಮಾತಾಡೋ ಅದೃಷ್ಟನೂ ಸಿಕ್ತು ನನಗೆ. ಇರ್ಲವ, ಹಾಗೇನಿಲ್ಲ, ಭಗವಂತನ ಅನುಗ್ರಹ. ಹೇಳು ತಾಯಿ, ಅಳಬೇಡ, ಹೇಳು ಏನಾಯ್ತು ಹೇಳುವ. ಅದೇ ಗುರುಜಿ, ನಾವು ಒಂದೇ ಊರಲ್ಲಿದ್ವಿ ಫಸ್ಟಿಗೆ. ಸಣ್ಣ ವಯಸ್ಸಿಂದ ಅಲ್ಲಿ ಇಷ್ಟಪಟ್ಟು ಮದ್ವೆ ಆಗಿದ್ದೆ. ಓ ಹೌದಾ? ಏನ್ ಓದಿರೋದು ನೀವು? SLC ಗುರುಜಿ. SLC. ಎಷ್ಟು ಜನ ಮಕ್ಕಳು? 3 ಗುರುಜಿ. ಇವಾಗ ಅಲ್ಲ, ನೀವೆಷ್ಟು ಜನ ಮಕ್ಕಳು ಅಂದೆ? ನಾವು ನಮ್ಮಪ್ಪಂಗೆ 3 ಗುರುಜಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು. ಹೌದಾ? ಮನೇಲಿ ಒಪ್ಪುದ್ರಾ? ಇಲ್ಲ ಗುರುಜಿ, ಇವತ್ ನಿಮ್ ಹತ್ರ ಮನ್ಸ್ ಬಿಚ್ಚಿ ಓಪನ್ ಆಗಿ ಹೇಳ್ತೀನಿ, ಸುಳ್ಳು ಯಾವ್ದು ಹೇಳಲ್ಲ. ಅಂದ್ರೆ ಬೇರೆ ಕಡೆ ಮದ್ವೆ ಮಾಡ್ಕೊಟ್ಟಿದ್ರು ಗುರುಜಿ ನನ್ಗೆ. ಅಲ್ಲಿಂದ ಡೈವರ್ಸ್ ಮಾಡ್ಕೊಂಡು ಇಲ್ಲಿ ಮದ್ವೆ ಆದೆ. ಅಲ್ಲ, ಒಂದ್ ನಿಮಿಷ. ಮನೆಯವರು ಮದುವೆ ಮಾಡಿಕೊಟ್ಟಿದ್ದು ಬೇರೆ ಕಡೆ? ಹೌದು ಗುರುಜಿ. ಅಂದ್ರೆ ನಿಮ್ಮದೇ ಕ್ಯಾಸ್ಟ್ ಅಲ್ಲಿ ಹುಡುಕಿ? ಹೌದು ಗುರುಜಿ, ಮರಾಠಿಲಿ. ಬಟ್ ಅವ್ರಿಗೆ ಡೈವರ್ಸ್ ಕೊಡ್ಲಿಕ್ಕೆ ಕಾರಣ ಇಲ್ಲಿ ನೀವು ಬೇರೆ ಒಬ್ಬರನ್ನ ಪ್ರೀತಿ ಮಾಡ್ತಿದ್ರಾ? ಹೌದು ಗುರುಜಿ, ಇವರಿಂದಾನೇ ಇವ್ರು ಅಲ್ಲೂ 1 ತಿಂಗಳು ಆದ್ಮೇಲೆ ನನಗ್ ಕರ್ಕೊಂಡ್ಬಂದು ಡೈವರ್ಸ್ ಕೊಟ್ಕೊಂಡು ಮದ್ವೆ ಆದ್ರು ಗುರುಜಿ ನನಗೆ. ಅಲ್ಲಿ ಏನಂತ ಹೇಳಿ ಡೈವರ್ಸ್ ಕೊಟ್ರಿ? ಇಲ್ಲ ಅಂದ್ರೆ ನನಗ್ ಬೇಡ ಅಂತಾನೆ ಹೇಳ್ಕೊಂಡ್ವಿ ಗುರುಜಿ. ಅವರು ಅಮ್ಮನ ಮನೇಲಿ ಯಾರು ಮಾತಾಡ್ತಿರ್ಲಿಲ್ಲ. ಬಟ್ ಈ ಪ್ರೀತಿ ಬಗ್ಗೆ ಅಲ್ಲಿ ಹೇಳಿದ್ರ? ಗುರುಜಿ ಹೇಳಿದ್ವಿ. ಅವ್ರು ಅವಾಗ ಏನು ಅಂದಿಲ್ಲ ಗುರುಜಿ, ಒಪ್ಕೊಂಡ್ರು. ಫಸ್ಟಿಗೆ ಹೇಳ್ಬೇಕಾಗಿತ್ತು ಅಂತಂದು ಅಲ್ಲಿ ಎಲ್ಲಾ ಸಮಸ್ಯೆ ಎಲ್ಲ ಬಗೆಹರಿಸ್ಕೊಂಡ್ವಿ ಗುರುಜಿ. ಇವಾಗ 9 ವರ್ಷ ಗುರುಜಿ ಮದ್ವೆ ಆಗಿ. ಇಷ್ಟು ವರ್ಷನೂ ಚೆನ್ನಾಗಿದ್ದಾರೆ, ಬಟ್ ಇವಾಗ ಮಾತ್ರ ದಾರಿ ತಪ್ಪಿದ್ದಾರೆ. ಇರ್ಲವ. ಸೊ ಅಲ್ಲಿಂದ ಬಂದ ಮೇಲೆ ಈ ಹುಡುಗನ ಮನೆಯವರು ನಿಮ್ಮನ್ನ ಸ್ವೀಕರಿಸಿದ್ರ? ಅಂದ್ರೆ ಗುರುಜಿ 1.5 ವರ್ಷದವರೆಗೂ ಯಾರನ್ನು ಒಪ್ಕೊಳ್ಳಿಲ್ಲ ಗುರುಜಿ. ಬೇರೆ ಕಡೆ ಇದ್ವಿ. ಆಮೇಲೆ ಅತ್ತೆ ಮನೆಯಲ್ಲೇ ಕರ್ಕೊಂಡ್ ಬಂದ್ರು. ಅಲ್ಲಿ ಯಾಕೋ ಸರಿಯಾಗ್ಲಿಲ್ಲ ಅಂತ ಬೇರೆ ಮನೆ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ವಿ. 3 ಮಕ್ಳಾದ್ರೂನು ಯಾರು ನೋಡ್ಲಿಲ್ಲ. ಅತ್ತೆ ಮನೇಲೂ ನೋಡ್ಲಿಲ್ಲ, ತಾಯಿ ಮನೇನು ಇದೇ ಊರು, ಇದೇ ಒಂದೇ ಬೀದಿಲೇ ಐತಿ ಗುರುಜಿ. ಅವರು ಯಾರು ನೋಡ್ಲಿಲ್ಲ. ಅತ್ತೆ ಮನೆಯವ್ರು ಯಾಕೆ ನೋಡ್ಲಿಲ್ಲ? ಈ ತರ ಮಾಡ್ಕೊಂಡ್ನಲ್ಲ, ಮದ್ವೆ ಆಗಿರೋಳಿಗೆ ಕಟ್ಕೊಂಡ್ನಲ್ಲ ಅಂತ. ಓಕೆ. ಮತ್ ಬೇರೆ ಜಾತಿ ಕೂಡ? ಅವ್ರ ಬೋವಿ ಕ್ಯಾಸ್ಟ್ ಗುರುಜಿ, ನಾವು ಮರಾಠಿಸು. ಐ ಮೀನ್ ನಿಮ್ಮ ಅತ್ತೆ ಮಾವಂದಿರಿಗೆ ಒಂದ್ ಮದ್ವೆ ಆಗಿರೋಳ್ನ ಮದ್ವೆ ಆದ ಒಂದು, ಮತ್ತೆ ಕ್ಯಾಸ್ಟ್ ಬೇರೆ ಅನ್ನೋದು ಒಂದು. ಕ್ಯಾಸ್ಟ್ ಕಿನ ಅದೇ ಮದ್ವೆ ಆಗಿರೋಳಿಗೆ ಮದ್ವೆ ಆಗಿದಾನಲ್ಲ ಅಂತಂದು ಗುರುಜಿ. ಸೊ ಮದ್ವೆ ಆಗಿ ಬಂದ್ಮೇಲೆ ನೀವು ಬೇರೆ ಆಗ್ಬಿಟ್ರ? ಹೌದು ಗುರುಜಿ, ಬೇರೆ ಆಗ್ಬಿಟ್ವಿ. ಜೊತೆಗೆ ಇರಕ್ಕೆ ಆಗ್ಲಿಲ್ಲ, ಹಿಂಸೆ ಅನ್ಸೋದು, ಬೇರೆ ಆಗ್ಬಿಟ್ವಿ. ಅವಾಗ ಎಲ್ಲ ಚೆನ್ನಾಗಿದ್ರು ಗುರುಜಿ. 3 ಮಕ್ಳು ಅಂದ್ರೆ ಇವಾಗ ಒಬ್ಳು 3ನೇ ಕ್ಲಾಸ್ ಓದ್ತಾಳೆ, ಒಬ್ಳು LKG, ಇನ್ನೊಬ್ಬ 3 ವರ್ಷದ ಗುರುಜಿ. ಇಷ್ಟುವರೆಗೂ ಚೆನ್ನಾಗಿದ್ದಾರೆ. ಬಟ್ ಇವಾಗ ಮಾತ್ರ ಬೇರೆ ಹೆಂಗಸನ್ ಸವಾಸ ಮಾಡ್ತಿದ್ದಾರೆ. ಅಂದ್ರೆ ಮದುವೆಗೆ ಎಷ್ಟು ವರ್ಷ ಆಯ್ತು ಅಂದ್ರಿ? 9 ವರ್ಷ ಆಯ್ತು ಗುರುಜಿ. ಇದ್ದೂರಾಗೆ ಎಲ್ರು ಇದಾರೆ ಗುರುಜಿ. ಅಂದ್ರೆ ಯಾರು ಇಲ್ದಂಗ್ ಬದುಕ್ತಿದೀನಿ. ಇದೆಲ್ಲ ಜಗಳ ಮಾಡ್ಕೊಂಡು. ಈ 9 ವರ್ಷದಲ್ಲಿ ಅಲ್ಲೇ ಪಕ್ಕದ ಬೀದಿಯಲ್ಲಿ ನಿಮ್ ತಾಯಿ ಮನೆಯವರಿದ್ರು, ಅವ್ರು ನೋಡಿಲ್ಲ ನಿಮ್ಮನ್ನ? ಇಲ್ಲ ಗುರುಜಿ, 3 ಸೀಸರಿನ್ ಆದ್ರೂನು ಯಾರು ನೋಡಿಲ್ಲ ಗುರುಜಿ. ತಾಯಿ ಮನೆಗೆ ಗಂಡನ ಮನೆಗೆ ಯಾರು ನೋಡಿಲ್ಲ ಗುರುಜಿ. ಎಲ್ಲ ನನ್ ಗಂಡನೇ ನೋಡಿರೋದು. ಪ್ರತಿಯೊಂದ್ ಕಷ್ಟದಲ್ಲೂ ಸುಖದಲ್ಲೂ ಎಲ್ಲ ನೋಡಿದಾರೆ ಗುರುಜಿ. ಆದ್ರೆ ಇವಾಗ ನಾನ್ ಬೇಡ ಆಗಿದ್ದೀನಿ ಅವ್ರಿಗೆ. ಬೇಡ ಆಗಿದ್ದೀನಿ ಅಂದ್ರೆ ಯಾವ ತರ? ಅಂದ್ರೆ ಗುರುಜಿ, ನನ್ಕಿನ ಮುಂಚೆಗೆ ಫಸ್ಟಿಗೆ ಒಂದ್ ಹುಡುಗಿನ ಅಂದ್ರೆ ನಮ್ ಕ್ಯಾಸ್ಟ್ ಅಲ್ಲೇ ಲವ್ ಮಾಡ್ತಾ ಇದ್ರು. ಅವಳು ಮದ್ವೆ ಆಯ್ತು, ಅದೆಲ್ಲ ಆಯ್ತು. 3 ವರ್ಷ ಆದ್ಮೇಲೆ ನನ್ನನ್ನ ಇಷ್ಟಪಟ್ಟು ಮದ್ವೆ ಆದ್ರು ಗುರುಜಿ. ಈ ತರ ಆಯ್ತು ನಮ್ದು. ಅವಳಿಗೆ ಗಂಡ ತೀರ್ಕೊಂಡಿದ್ದಾನೆ, ಅವಳಿಗೆ 2 ಮಕ್ಳು ಗುರುಜಿ. ಈಗ ಮತ್ತೆ ಅವಳನ್ನ ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ. ಆಕೆ ಈತನ್ಗೆ ಹೆಂಗ್ ಪರಿಚಯ?
ಒಂದೇ ಊರಲ್ಲಿ ಇದಾರೆ ಗುರುಜಿ ಅವ್ರುನುವೆ. ಅಂದ್ರೆ ನಿಮ್ ಮದುವೆ ಮುಂಚೆನೆ ಇತ್ತ ಅಥವಾ ಮದುವೆ ಹಾ, ಮದ್ವೆಕಿನ ಮುಂಚೆನೆ ಇತ್ತು ಗುರುಜಿ ಇವ್ರಿಬ್ಬರದುವೆ. ನಾನ್ ಎಲ್ ಮೋಸ ಹೋದೆ ಅಂದ್ರೆ ಗೊತ್ತಿತ್ತು ಗುರುಜಿ, ಎಲ್ಲ ಗೊತ್ತಿದ್ದೆ ಮೋಸ ಹೋಗ್ಬಿಟ್ಟೆ ಜೀವನದಲ್ಲಿ. ಒಳ್ಳೆ ಕಥೆ ಆಯ್ತಲ್ಲ, ಗೊತ್ತಿಲ್ಲವ ನೀನು. ಬಟ್ ಗೊತ್ತಿದ್ದು ಅಂದ್ರೆ ನಿಮ್ಗೆ ಏನ್ ಅನ್ಸ ಆ ಸಮಯದಲ್ಲಿ, ಏನ್ ವಿಚಾರ ಧೈರ್ಯ ಕೊಡ್ತು ನಿಮಗೆ ಸರಿ ಮಾಡ್ಕೊಳ್ಳೋದು? ಅಂದ್ರೆ ಅವ್ರ ಮದ್ವೆ ಆಯ್ತು, ಹೋದ್ರು, ಇವಾಗ ಏನು ಬರಲ್ಲ, ಈ ತರ ಇತ್ತು ಗುರುಜಿ. ನನ್ ಮೈಂಡ್ ಸೆಟ್ ಇದ್ದಿದ್ದೆ ಇಷ್ಟು ಗುರುಜಿ, ನನಗೆ ಇನ್ಯಾವತ್ತೂ ಆ ತರ ಮಾಡಲ್ಲ, ಎಂತದು ಇಲ್ಲ, ಮದ್ವೆ ಆದ್ಮೇಲೆ ಇನ್ನೇನಕ್ ಮಾಡ್ತಾರೆ ಅಂತ ಈ ತರ ಇತ್ತು ಗುರುಜಿ. ಅಂದ್ರೆ ಇಷ್ಟು ವರ್ಷನೂ ಇದ್ದಿಲ್ಲ ಗುರುಜಿ ಅವ್ರದ್ದು, ಯಾರ್ ಸವಸನು ಮಾಡ್ದಾರಲ್ಲ ಅಂತ. ನನಗ್ ಕೊರೋನಾ ಆಗಿರೋ ಟೈಮಲ್ಲೂ ಸಹ ಬಿಟ್ಟಿಲ್ಲ ಗುರುಜಿ ಅವ್ರು, ಆ ತರ ನನ್ನ ನೋಡ್ಕೊಂಡಿದ್ದಾರೆ. ಈಗ ಮಧ್ಯೆ ಇವಾಗ ಒಂದ್ 4 ತಿಂಗಳಾಯ್ತು ಗುರುಜಿ ನಾವು ಈ ತರ ಆಗಕತ್ತಿ ಮನೆಯಲ್ಲಿ. ಓಕೆ, ಆಕೆಯೊಂದಿಗೆ ಸಂಬಂಧ ಮುಂದುವರೆದಿದೆ ಅಥವಾ ಬಲವಾಗಿದೆ ಅಂತ ನಿಮ್ಗೇನ್ ಸಾಕ್ಷಿ? ಐ ಮೀನ್ ನಿಮ್ಗೆ ಗೊತ್ತವ? ಅಂದ್ರೆ ಗುರುಜಿ ಫೋನಲ್ಲಿ ಮಾತಾಡ್ತಿದ್ರು, ಮೆಸೇಜ್ ಬರೋದು, ಈ ತರ ಎಲ್ಲ ಹೋಗೋದು. ನನಗ್ ಕಂಡ್ರೇನೆ ಸೇರ್ತಿದ್ದಿಲ್ಲ ಗುರುಜಿ, ಫೋನು ಕೊಡ್ತಿದ್ದಿಲ್ಲ, ಲಾಕ್ ಎಲ್ಲ ಚೇಂಜ್ ಮಾಡ್ಬಿಡೋರು. ಅವಾಗ 1-2 ಟೈಮ್ ಸಿಕ್ಕಿತ್ತು, ಕೇಳ್ದಾಗ ನನಗ್ ಗುರುಜಿ ನನ್ ಒಕ್ಕನೆ ನೋಡಿದ ತಕ್ಷಣ ಎದೆಗೆ ಇದಾಗ್ಬಿಡ್ತು ಗುರುಜಿ. ನನಗ್ ಒಂಥರ ಸತ್ಯ ಅನ್ನೋ ತರ ಇದಾಗ್ಬಿಡ್ತು. ಈ ತರ ಮಾಡ್ಕೊಂಡ್ರು ಇನ್ನೊಬ್ರು ಸವಸ ಮಾಡ್ತಾರಲ್ಲ ಅಂತ ನನಗ್ ತಿರುಗ್ದಿನಾನೆ ನನ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟೆ ಗುರುಜಿ, ಈ ತರ ಎಲ್ಲಾ ಮಾಡ್ತಾರೆ ಅಂತ. ಅಲ್ಲಿ ಒಪ್ಕೊಂಬಂದ್ರು ಗುರುಜಿ, ಮಾಡಲ್ಲ, ತಪ್ಪಾಯ್ತು ಅಂತಂದು. ಅಲ್ಲಿಂದ ಹೋಗ್ ಬಂದಾಗಿಂದ ಗುರುಜಿ ನನ್ನ ಮುಖ ಕೊಟ್ಟು ಮಾತಾಡ್ಸಲ್ಲ ಗುರುಜಿ, ಇದ್ರೆ ಇರು, ಸತ್ರೆ ಸಾಯಿ ಅಂತ ದಿನ ಹೊಡಿತಾರೆ. ಇವಾಗ ನೀನಿರು ಇಲ್ಲ ನಾನಿರು ಅಂತಂದು ಬಿಟ್ಟು ಬೆಂಗಳೂರಿಗೆ ಹೋಗಿದ್ದಾರೆ ಗುರುಜಿ, 3 ಮಕ್ಳನ್ ಬಿಟ್ಟು. ಬೆಂಗಳೂರಿಗ ಕೆಲ್ಸಕ್ಕೆ ಅಂತ. ಮೊದ್ಲು ಊರಲ್ಲೇ ಮಾಡ್ತಿದ್ರಾ? ಗುರುಜಿ. ಅಂದ್ರೆ ಊರಲ್ಲೇ ಮಾಡಿ ಸಂಸಾರ ನಡೆಸೋಷ್ಟು ಇತ್ತ? ಗುರುಜಿ ಚೆನ್ನಾಗಿತ್ತು ಗುರುಜಿ ಸಂಸಾರ. ನಮ್ಮನ್ ನೋಡಿ ಎಲ್ರು ಅತ್ತೆ ಮಾವ ಎಲ್ರುನು ಖುಷಿ ಪಡೋರು ಗುರುಜಿ. ಹಿಂಗ್ ಕರ್ಕೊಂಬಂದ್ರು, ನಾವ್ ಹಿಂಗೆಲ್ಲಾ ಮಾಡಿದ್ರಿ, ಇವಾಗ ಚೆನ್ನಾಗಿದ್ದೀರಲ್ಲ ಅಂತಂದು ಪ್ರತಿಯೊಂದ್ ಮನೆ ಕಟ್ಟಿದ್ದಾರೆ, ಚೆನ್ನಾಗಿದೀವಿ ಗುರುಜಿ, ಎಲ್ಲದ್ರಲ್ಲೂ ಚೆನ್ನಾಗಿದೀವಿ. ಹಿಂಗ್ ಮಧ್ಯೆ ಈ ತರ ಮಾಡ್ತಿದ್ದಾರೆ. ಸೈಜ್ ಕನಕ ಆಗ್ದಿರನು ಗುರುಜಿ 3 ಮಕ್ಳು ಇದಾವೆ. ಸಮಾಧಾನ ಮಾಡ್ತಾರೆ, ನಾನ್ ಮಾಡಲ್ಲ ಅಂತಂದು. ಆದ್ರೆ ಮನೆಗ್ ಹೊರಗ್ ಹೋದ್ರೆ ಗುರುಜಿ ಇವಾಗ ಏನು ಕೆಲ್ಸ ಇರಲ್ಲ ಊರಲ್ಲಿ, ಹೋದ್ರೆ ರಾತ್ರಿ 3 ಗಂಟೆ 2 ಗಂಟೆಗೆ ಮನೆಗ್ ಬರ್ತಾರೆ. ನಾನ್ ಹೆಂಗ್ಸ್ರು ಸವಾಸ ಮಾಡಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಯಾವ ತರ ಸಮಾಧಾನ ನಾನೇ ತಗೊಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ ನನಗೆ. ಆತರ ನಾನ್ ಮಾಡದೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮಾಡದೇ ಇರೋರು ಹೊರಗೆ ಏನಕ್ಕೆ ಹೋಗ್ತಾರೆ ಗುರುಜಿ? ಒಂದ್ ಫೋನ್ ಇಲ್ಲ ಅವ್ರ ಹತ್ರ, ಇವಾಗ ಸದ್ಯಕ್ಕೆ 2 ತಿಂಗಳಾಯ್ತು, ಫೋನ್ ಇಲ್ಲ, ಒಪ್ಕೊಂತೀನಿ ಗುರುಜಿ. ಮಾಡದೇ ಇರೋರು ಹೊರಗ್ ಏನಕ್ಕೆ 2 ಗಂಟೆ 1 ಗಂಟೆವರೆಗೂ ಇರ್ತಾರೆ ಗುರುಜಿ? ಜೀವನನೇ ಬೇಡ ಅನ್ಸ್ಬಿಟ್ಟಿದ್ ಗುರುಜಿ ನನ್ಗೆ, ಮಕ್ಳಿಗೋಸ್ಕರ ಸುಮ್ನೆ ಇದೀನಿ. ಸೊ ಈಗ 2 ತಿಂಗಳಾಯ್ತು ಅಂತೀರಿ, ಮತ್ ಸಂಸಾರ ಹೇಗ್ ನಡೀತಾ ಇದೆ? ಅಂದ್ರೆ ಇಲ್ಲ ಗುರುಜಿ, ಏನು ಇಲ್ಲ ಗುರುಜಿ, ಬರ್ತಾರೆ ರೂಮಲ್ಲಿ ಹೋಗಿ ಮಲ್ಕೊಂತಾರೆ ಗುರುಜಿ, ಮಾತು ಆಡ್ಸಲ್ಲ ಗುರುಜಿ. ಮಾತಾಡಿದ್ರೆ ಬರೀ ಹೊಡಿಯೋದು, ಏನಾದ್ರು ಬೈದ್ರೆ ನನ್ಗೆ ಹೊಡಿಯೋದ್, ಮನೆ ಬಿಟ್ಟು ಕಳಿಸ್ತಾರೆ, ಈ ತರ ಮಾಡ್ತಾರೆ. ಅದಲ್ಲ, ಅದು ಓಕೆ. ಅಂದ್ರೆ ಈ ಮನೆಗೆ ತಂದು ಹಾಕೋದೆಲ್ಲ ಮಾಡ್ತಾರೆ ಅಂತ? ಗುರುಜಿ ಅದೆಲ್ಲ ತಂದಾಕ್ತಾರೆ ಗುರುಜಿ, ಮತ್ತೆ ಆಣೆ ಪ್ರಮಾಣ ಎಲ್ಲ ಮಾಡ್ತಾರೆ. ನಾನು ಏನನ್ನು ಮಾಡ್ತಿಲ್ಲ, ನೀನ್ ಒಪ್ಕ, ಅನುಮಾನ ಬಿಡು, ಒಂದ್ಸಲ ಮಾಡಿದೀನಿ ಹಂಗಂತ ತಲೆಯಿಂದ ಅನುಮಾನ ತೆಗ್ದಾಕು. ಇದೆ ಆಣೆ ಪ್ರಮಾಣ ಪ್ರತಿಯೊಂದು ಮಾಡಿದಾರೆ ಗುರುಜಿ. ಅಂದ್ರೆ ಇದ್ರಲ್ಲಿ ನನಗೂ ಇವಾಗ ಇನ್ನೂ ಕ್ಲಾರಿಟಿ ಇಲ್ಲ ಗುರುಜಿ. ಅಂದ್ರೆ ಫೋನ್ ಇಲ್ಲ, ಒಂದ್ ಒಪ್ಕೊಂತೀನಿ, ಅವ್ರು ಮಾಡೋ ವರ್ತನೆಯಿಂದ ಇನ್ನೂ ಅನುಮಾನನೇ ಜಾಸ್ತಿ ಆಗ್ತೈತಿ ನನಗೆ. ನಿಮಗ್ ಸಿಕ್ಕಿರೋ ಬಲವಾದ ಕಾರಣ ಏನು, ಸಾಕ್ಷಿ ಏನು? ಅದೇ ಗುರುಜಿ, ಫೋನಲ್ಲಿ ಹೊರಗಡೆ ಇರ್ತಾರೆ ಅಂತಲ್ಲ? ಹೌದು ಗುರುಜಿ. ಬೇರೆ ಏನೋ ಕಾರಣಕ್ಕೆ ಇರ್ಬೋದಲ್ಲ? ಅವರು ಗುರುಜಿ ಅದನ್ನೇ ಹೇಳ್ತಾರೆ, ನೀನ್ ನನಗ್ ಕಂಪ್ಲೇಂಟ್ ಕೊಟ್ಟೆಲ್ಲ, ಅದೇ ಮನ್ಸಿಗೆ ನನಗೆ ನೋವಾಗಿರೋದು. ನಾನ್ ಮಾತಾಡಿದೀನಿ, ಇದುವರೆಗೂ ಬೆರಳು ಸಹ ಟಚ್ ಮಾಡಿಲ್ಲ, ಒಂದ್ ವಾರ ಮಾತಾಡಿದೀನಿ. ಹಂಗಂತ ನನ್ ಮೇಲೆ ಕಂಪ್ಲೇಂಟ್ ಏನಕ್ ಕೊಟ್ಟೆ? ಕೂರ್ಸ್ ಮಾತಾಡ್ಬೋದಿತ್ತು, ಹೇಳ್ಬೋದಿತ್ತು. ನನಗೆ ಗುರುಜಿ ಆ ಸ್ಥಾನದಲ್ಲಿ ನನಗೆ ಅನ್ಸಿದ್ ಏನ್ ಗೊತ್ತಾ, ಇವ್ರು ನನ್ ಬಿಟ್ಟು ಹೋದ್ರೆ ತಾಯಿ ಮನೇನೂ ಇಲ್ಲ, ಗಂಡನ ಮನೇನೂ ಇಲ್ಲ, 3 ಮಕ್ಳು ಕಟ್ಕೊಂಡು ಎಲ್ಲೋ ಸಾಯಿಲೆ ಅಂತ ನಾನು ಆ ಡಿಸಿಷನ್ ತಗೊಂಡೆ ಗುರುಜಿ, ಅಷ್ಟೇ. ಅದು ಒಂದು ಲೈಫ್ ಅಲ್ಲಿ ಮಾಡಿರೋ ತಪ್ಪಿಗೆ ಇಲ್ಲಿವರೆಗೂ ನೋವು ಕೊಡ್ತಿದಾರೆ ಗುರುಜಿ.
ಇವಾಗ ಯಾವತ್ತು ಊರ್ ಬಿಟ್ಟು ಹೋದರೆ ಅಲ್ಲ ಗುರುಜಿ ಅವರು ಇವಾಗ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಮಕ್ಳನ್ ಬಿಟ್ಟು, ಮಕ್ಳು ಅಂದ್ರೆ ಅಷ್ಟು ಜೀವ ಗುರುಜಿ. ಏನಾರ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ದಾರೆ ಅಂದ್ರೆ ಏನ್ ವಾರಕ್ಕೊಮ್ಮೆ ಬರ್ತಾರ ಅಥವಾ ಏನಾರ ಅಂದ್ರೆ ಬಂದಿರ್ಲಿಲ್ಲ ಗುರುಜಿ. ಇಷ್ಟ ದಿನ ಒಂದ್ 20 ದಿನ ಆಯ್ತು ಬಂದಿರ್ಲಿಲ್ಲ. ಮೊನ್ನೆ ಚಿಕನ್ ಗುನ್ಯ ಆಗಿತ್ತು ನನಗೆ, ಹೋದ್ ವಾರ ಬಂದಿದ್ರು ಗುರುಜಿ. ನಿನ್ನೆ ನೈಟ್ ಹೋಗಿದ್ದಾರೆ. ಅಂದ್ರೆ ದುಡಿತಾ ಇದ್ದಾರ ಏನು? ಗುರುಜಿ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗಿದ್ದಾರೆ, ಕ್ಯಾಬ್ ಡ್ರೈವಿಂಗಿಗೆ. ಅಲ್ಲಿಂದ ಇಲ್ಲಿಂದ ಅಲ್ಲಿ ತನಕ ಹೋಗಿದ್ದೀನಿ. ಕಂಪ್ನಿಯಿಂದ ಕೂಡ ಫೋನ್ ಅಲ್ಲಿ ಯಾರಿಗೂ ಫೋನ್ ಮಾಡಂಗಿಲ್ಲ, ನಿನಗ್ ಅಷ್ಟೇ ಮಾಡ್ತಿದೀನಿ, ಅರ್ಥ ಮಾಡ್ಕೊ ನಾನ್ ಮಾಡಲ್ಲ ಅಂತ ಒಂದೇ ಸಲ ಮಾಡೋದು ತಪ್ಪಾಗಿತ್ತಾರು ಒಪ್ಕೊಂಡಿದೀನಿ ಅಂತಾರೆ ಗುರುಜಿ. ನನಗೆ ಅವ್ರು ಮಾಡೋ ವರ್ತನೆಯಿಂದನೇ ಜಾಸ್ತಿ ಮೆಂಟಲ್ ಶಾಕ್ ಒಂಥರ ಆಗ್ಬಿಟ್ಟತ್ ಗುರುಜಿ ನನಗೆ. ಏನ್ ವರ್ತನೆ? ಅಂದ್ರೆ ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ನನ್ ಜೊತೆ ಮಾತಾಡ್ಸಲ್ಲ. ಮಾತಾಡಿದ್ರೆ ನೀನ್ ಅದನ್ನ ಮಾಡ್ದಲ್ಲ, ಕಂಪ್ಲೇಂಟ್ ಕೊಟ್ಟಲ್ಲ ನನ್ ಮೇಲೆ, ಬರೀ ಅದನ್ನೇ ಹೇಳ್ತಾರೆ ಗುರುಜಿ. ನನ್ ಮನ್ಸಿಗೆ ಆಗತ್ತಾಗಿರೋದು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಈ ಕಡೆ ತಾಯಿ ಮನೆ ಇಲ್ಲ ಗುರುಜಿ, ಈ ಕಡೆ ಗಂಡನ ಮನೆಗೂ ಯಾರು ಅಷ್ಟೊಂದು ನೋಡಲ್ಲ. ಆಯ್ತು, ಕೇಳಿಸ್ಕೊ. ಗುರುಜಿ ಇಷ್ಟೇನ ವಿಷಯ? ಗುರುಜಿ ಇಷ್ಟೇನೆ. ಮಕ್ಳು ವಯಸ್ಸೆಷ್ಟು? ಒಬ್ಳಿಗೆ 9 ವರ್ಷ ಗುರುಜಿ, 8 ತುಂಬಿತ್ ಇವಾಗ. ಆಮೇಲೆ ಒಬ್ಳು LKG ಓದ್ತಿದ್ದಾಳೆ ಗುರುಜಿ, 5 ತುಂಬಿತ್ತೆ. ಇವಾಗ 2 ತುಂಬಿರೋ ಹುಡುಗ ಒಂದೈತಿ ಗುರುಜಿ, 2 ಹೆಣ್ಣು 1 ಗಂಡು. ಸೊ ನಿಮಗಿರುವ ಎಲ್ಲದರ ಒಟ್ಟು ಭಯ ಹೌದು, ಎಲ್ಲಿ ಪರಸ್ತ್ರೀ ವಶ ಆಗಿ ನಮ್ಮನ್ನು ಬಿಟ್ಟು ಅನ್ನೋದರ ಭಯ ಏನು? 3 ಮಕ್ಳಿದ್ದಾವೆ, ನಾನೆಲ್ಲಿ ಹೋಗಿ ಸಾಯೋಣ ಅಂತ. ಹೌದು ಗುರುಜಿ. ಅಂದ್ರೆ ಈ ಎಲ್ಲದರ ಒಟ್ಟು ಉದ್ದೇಶ ಗಂಡನ ಮೇಲಿನ ಪ್ರೀತಿ ಆದ್ರೂ ಕೂಡ ಅಂತಿಮವಾಗಿ 3 ಮಕ್ಳಿಗೆ ಬಂದು ನಿಲ್ಲುತ್ತೆ. ಹೌದು ಗುರುಜಿ. ಸಮಾಧಾನ ಕೇಳಿಸ್ಕೊಳ್ಬೇಕು. ಆಯ್ತು, ಬರೀ ಅಳೋದು ಇದಕ್ಕೆ ಪರಿಹಾರ ಅಲ್ಲ, ಅಥವಾ ಎಲೆ ಬಡ್ಕೊಂಡು ಸಾಯೋದು ಪರಿಹಾರ ಅಲ್ಲ. ಕೆಲವೊಮ್ಮೆ ಅಷ್ಟೂ ಸಿಗದೆ ಹೋದ್ರು ಎಷ್ಟನ್ನಾದ್ರೂ ಉಳಿಸ್ಕೊಂಡು ಬದುಕನ್ನು ಕಾಪಾಡ್ಕೊಳ್ಬೇಕಲ್ಲ ಗುರುಜಿ. ರೆಕಾರ್ಡ್ ಮಾಡ್ಕೊಳ್ಳ? ಕೇಳಿಸ್ಕೊ, ಕಾರ್ಯಕ್ರಮ ಅಲ್ಲೇ ಇರುತ್ತೆ, ಅಲ್ಲೇ ಮಾಡ್ಕೊಳ್ತೀಯ. ಸರಿ ಗುರುಜಿ. ನೋಡ್ತಾ, ಇಲ್ಲಿ ಒಂದು ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಟಾಗ ಅಲ್ಲಿ ಒಬ್ಬರನ್ನ ಇಷ್ಟಪಟ್ಟು ಅಂದ್ಕೊಂಡು 1 ವಾರಕ್ಕೋ 1 ತಿಂಗಳಿಗೋ ಅಥವಾ 3 ದಿವಸಕ್ಕೋ ಈ ಕಡೆ ಬಂದಿದ್ದೀಯ ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ, ನಾನು ಅಪ್ಪ ಅಮ್ಮ ನನಗೆ ಈ ಸಂಬಂಧ ಬೇಡ, ನಾನೊಬ್ಬರನ್ನ ಪ್ರೀತಿ ಮಾಡಿದ್ದೀನಿ, ಅಥವಾ ನನಗೆ ಈ ಮದುವೆ ನಂಗೆ ಇಷ್ಟ ಇಲ್ಲ, ಬೇರೆ ಒಬ್ಬ ಹುಡುಗನ ಜೊತೆ ಇಷ್ಟ ಇಲ್ಲ ಅಂತ ಹೇಳೋಕೆ ಹೆಚ್ಚು ಧೈರ್ಯ ನಿಮಗೆ ಸಾಲಿಲ್ಲ ಅಂತ ನೀವು ಒಂದು ಮದುವೆ ಆದ್ರಿ. ಆ ಮದುವೆಯನ್ನ ವಾರಕ್ಕೋ ತಿಂಗಳಿಗೋ ಹೇಳಿಬಿಟ್ಟು ಬಂದ್ರಿ ಅಂದ್ರೆ, ಸುಮ್ಮನೆ ಹೇಳ್ತೀನಿ, ಒಬ್ಬ ಮನುಷ್ಯನ, ಅದರಲ್ಲೂ ಒಬ್ಬ ಹುಡುಗ ಮದುವೆ ಆಗಿದ್ದಾನೆ, ಅವನು ನೀನು ಏನೋ ಕಾರಣ ಹೇಳ್ಬಿಟ್ಟು 1 ವಾರಕ್ಕೆ ಬಿಟ್ಟು ಬಂದಾಗ ಅವರು ನಗನಗತಾನೆ ಕಳಿಸ್ಕೊಟ್ರೋ, ಓಲಿ ಅಂತ ಕಳಿಸ್ಕೊಟ್ರೋ, 1-2 ಮಾತು ಅಂದು ಕಳಿಸ್ಕೊಟ್ರೋ, ಯಾರೋ ಹಿರಿಯರು ಶಾಪ ಹಾಕಿದ್ರು, ಏನೋ ಒಂದು ಅವ್ರಿಗೆ ದುಃಖ ಆಗಿರುತ್ತಲ್ಲವಾ. ನಿನಗೆ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗಿ 3 ದಿವಸಕ್ಕೂ 6 ದಿವಸಕ್ಕೂ 1 ತಿಂಗಳಿಗೂ 1 ಹೆಣ್ತಿಂಗ್ ಬಿಟ್ಟು ಹೋದ್ಲು ಅಂದಾಗ ಅವ್ರಿಗೆ ಕುಟುಂಬ ಇರಲ್ವಾ, ಅವ್ರಿಗೆ ಸಂಬಂಧಗಳಿರಲ್ವಾ, ಅವರು ಉತ್ತರ ಕೊಡಬೇಕಾಗೋದಿಲ್ವಾ? ಏನಿಲ್ಲ, ಹೌದಲ್ಲ? ಅಂದ್ರೆ ನನಗೆ ಇಷ್ಟವಾಯ್ತು ಅಂತ ನೀನೊಂದು ಸಂಬಂಧ ಬಿಟ್ಟು ಬರೋದಾದ್ರೆ ಬಿಡು, ಗಂಡನಿಗೆ ಯಾರಿಗೂ ಇಷ್ಟ ಆಯ್ತು, ಅವನು ಬಿಟ್ಟು ಹೋಲಿ, ನಿನ್ ಸರಿ ಅನ್ನೋದಾದ್ರೆ ಇದು ಸರಿ ಅಲ್ವಾ? ಅಯ್ಯೋ ನಾನೊಂದು ವಾರಕ್ಕೆ ಬಿಟ್ಟೆ ಇವರು 10 ವರ್ಷ ಆದ್ಮೇಲೆ ಬಿಡ್ತವ್ರೆ, ಸಮಯದ ವ್ಯತ್ಯಾಸನ? ಬಟ್ ನೀನಲ್ಲೂ ಇದೇನೆ ಮಾಡಿದೆ ಅಲ್ವಾ? ಅಂತಿಮವಾಗಿ ಏನ್ ಮಾಡ್ಬೇಕು ನಾನು ಆಮೇಲೆ ಹೇಳ್ತೀನಿ. ಬದುಕನ್ನ ನಾಳೆನೆ ಸತ್ರು ಧರ್ಮಕರ್ಮದಲ್ಲಿ ಸ್ವಲ್ಪ ಲೆಕ್ಕಾಚಾರ ಇಟ್ಕೊಂಡು ಬದುಕಬೇಕವ. ಅಲ್ಲೊಂದು ವಾರಕ್ಕೆ ನೀನು ಬಿಟ್ಟು ಬಂದೆ, ಈತ 10 ವರ್ಷ ಆದ್ಮೇಲೆ ಬಿಡ್ತಾ ಇಲ್ಲ, ಬಿಡೋದು ಇಲ್ಲ, ಅದು ಬೇರೆ ವಿಚಾರ, ನಾನು ನಿನ್ಗೆ ಆದ್ಮೇಲೆ ಹೇಳ್ತೀನಿ. ಆದ್ರೆ ನಿನಗಿಷ್ಟು ದುಃಖ ಆಗೋದಾದ್ರೆ ಈ ಕರ್ಮ ಎಲ್ಲಿ ಎದ್ದು ಅಂದಾಗ 10 ವರ್ಷ ಹಿಂದ್ಕೋಬೇಕು ಮತ್ತೆ. ಅದಕ್ಕೆ ನಿನ್ನ ಗಂಡನ ಅಂದ್ರೆ ಮೊದಲನೇ ಮದುವೆಯಿಂದ ವಾಪಸ್ಸು ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಏನು ಹೇಳಿಬಿಟ್ಟು ಬಂದಲ್ಲ, ಅದಕ್ಕಿಂತ ಕಡಿಮೆ ಧೈರ್ಯ ಇಲ್ಲ ನಾನು ಈ ಮದುವೆ ಆಗಲ್ಲ ಅಂತ ಅಪ್ಪ ಅಮ್ಮನಿಗೆ ಹೇಳಿಬಿಟ್ರೆ ಮುಗ್ದೆ ಹೋಗಿತ್ತು. ಒಪ್ಪಿಲ್ಲ ಗುರುಜಿ. ಆಯ್ತವ, ಒಪ್ಪಿಲ್ಲ ಅಂತ ಮದುವೆ ಆಗ್ಬಿಟ್ಟು ಬರೋದು ಪರಿಹಾರವಾ? ಇದು ಯಾವುದವ ಇದು?
ಆಯಿತು, ಈಗ ನಿಮ್ಮ ಗಂಡನಿಗೆ ನೀವು ಹೇಳ್ಬೋದು, ಅಯ್ಯೋ ನಿನಗೆ ಇಲ್ಲೊಂದು ಸಂಬಂಧ ಇದ್ದರೆ ನನ್ನ ಯಾಕೆ ಮದುವೆ ಆಗಿ 2 ಮಕ್ಕಳು ಕೊಟ್ಟು ಆಮೇಲೆ ಬಿಟ್ಟು ಹೋಯ್ತಿದೀಯಪ್ಪ, ಮೊದಲೇ ಹೇಳಿದರೆ ನಾನೇ ಮದುವೆ ಆಯ್ತಿರಲಿಲ್ಲ ಅಂತ ಹೇಳ್ತಿತ್ತಾನೆ ನೀನು. ನಿನಗೆ ಮೋಸ ಮಾಡೋದಾದರೆ ಮದುವೆ ಆಗಿ ಯಾಕೆ ಮೋಸ ಮದುವೆ ಆಗ್ಬಿಟ್ಟು ಯಾಕೆ ಮೋಸ ಮಾಡಬೇಕು, ಹಂಗೆ ಬಿಟ್ಟು ಹೋಗೋದಿತ್ತಲ್ಲ. ಈ ಮಾತು ನೀನು ಹೇಳ್ತೀಯಲ್ವನವ, ಹೌದು ಗುರುಜಿ. ಅಯ್ಯೋ 3 ಮಕ್ಳು ಮುಟ್ಕೊಟ್ಬಿಟ್ಟು ಯಾಕೆ ಹೋಯ್ತೀಯೋ, ಹಂಗೆ ಹೋಗ್ಬೇಕಿತ್ತು 10 ವರ್ಷದ ಹಿಂದೆ ಅಂತ. ಹಂಗೆ ಹೆಂಗೂ ಹೋಗೋದಾದ್ರೆ ಮದುವೆ ಯಾಕೆ ಹೋದೆ, ಅಷ್ಟು ಖರ್ಚು ಮಾಡಿ ಬಾಳೆಲ್ಲ ಊಟ ಹಾಕ್ಸಿ ಅದನ್ನ 4 ಜನ ಮುಂದೆ ತಾಳಿ ಕಟ್ಸಿ ಸಪ್ತಪದಿ ತೊಳೆದು ಅಯ್ಯೋ 3 ದಿವಸಕ್ಕೆ ಮದುವೆ ಆಗಿ ಎಂಟ್ರು ಬಿಟ್ಟು ಹೋದ್ಲಂತೆ ಅಂತ ಅವನೇನು ಅನುಭವಿಸಿರ್ಬೋದು ಅವನು. ಸುಮ್ಮನೆ ಹೇಳ್ತೀನಿ, ಯಾಕೆ ಮನುಷ್ಯನ ಪ್ರತಿ ನಿರ್ಧಾರಗಳು ಅಥವಾ ತನ್ನ ಸುಖವನ್ನು ನೋಡ್ಕೊಳ್ಬೇಕಾದಾಗ ಇನ್ನೊಬ್ಬರು ಕಣ್ಣೀರಿಗೆ ನಾನು ಕಾರಣ ಆಗ್ತಿದ್ದೀನ ಅಂತ ನೋಡ್ಕೊಳ್ಳದೆ ಹೋದರೆ ಅವೆಲ್ಲ ಹೆಪ್ಪಾಕಿದ ಮೊಸರು ಥರ, ಅಂದರೆ ಹಾಲಿಗೆ ಹೆಪ್ಪಾಕದಂಗೆ ಸ್ವಲ್ಪ ಕಾಲ ಫಲ ಕೊಟ್ಟೇ ಕೊಡುತ್ತೆ, ಆದರೆ ಆ ಕ್ಷಣಕ್ಕೆ ಕೊಡದೆ ಇರ್ಬೋದು. ಆಯಿತು, ಅಲ್ಲಿಂದ ಬಂದೆ ಇಲ್ಲಿ ಬದುಕನ್ನು ನೋಡವಾ, ನಿನಗೆ ಗೊತ್ತು ನೀನು ಆಯ್ಕೆ ಮಾಡಿಕೊಂಡ್ರ ದಾರಿಯೇ ಕಲ್ಲು ಮುಳ್ಳಿನ ದಾರಿ ಅಂತ. ಅಲ್ಲಿ ಜಾತಿ ಕಾರಣ ಇರ್ಬೋದು ಅಥವಾ ಅವರ ಅಪ್ಪ ಅಮ್ಮ ಒಪ್ಪದೆ ಇರ್ಬೋದು. ಅಂದರೆ ಇಷ್ಟು ಜನರನ್ನು ಎದುರಾಕೊಂಡು ಬದುಕುವ ಒಂದು ಬದುಕಿದೆಯಲ್ಲ, ಎಷ್ಟು ಅಪಾಯದಲ್ಲಿದೆ ಆ ಬದುಕು. ಒಂಚೂರು ಗಂಡ ಆ ಕಡೆ ಈ ಕಡೆ ದಾರಿ ತಪ್ಪದ ಅಂದರೆ ನಾಳೆ ನನ್ನ ಬದುಕು ಏನಾಗ್ಬೋದು. ಈ ಎಲ್ಲ ತುಳಿಯೋ ಜನಗಳ ನಡುವೆ ಅಥವಾ ಆಡ್ಕೊಳ್ಳೋ ಜನಗಳ ನಡುವೆ ಇವರೆಲ್ಲಿ ಭಾಳ ಬದುಕ್ತಾರೆ, ಇವರೆಲ್ಲಿ ಉದ್ಧಾರ ಆಯ್ತಾರೆ ಅಂದರೆ ನಿಮ್ಮ ಆ ಮೊದಲನೇ ಗಂಡನನ್ನು ಬಿಟ್ಟು ಬಂದು ಇಲ್ಲಿ ಮದುವೆ ಆಗುವ ಈ ಸಮಯದಲ್ಲಿ ಎಷ್ಟು ಜನರನ್ನು ಎದುರು ಹಾಕ್ಕೊಳ್ಬೇಕು, ನಾವು ಹೆಂಗೆ ಮೈಯೆಲ್ಲ ಕಣ್ಣಾಗಿ ಬದುಕಬೇಕು ಅಂತ ಗೊತ್ತಿತ್ತಲ್ವಾ. ಹಂಗೆ ಬದುಕಿದ್ರಿ ಕೂಡ. ಆದರೆ ಇಲ್ಲಿ ಈ ಸಮಯದಲ್ಲಿ ನಾನು ಹೇಳೋದವ, ಆಯಿತು ಎಂದೇ ಒಂದಷ್ಟು ಎಡವಟ್ಟುಗಳಾಗಿದ್ದಾವೆ, ನಿನ್ನ ಆತ್ಮಸಾಕ್ಷಿ ಇರಲಿ ಅಂತ ಹೇಳಿದೆ. ಯಾಕೆ ನಾಳೆ ಸತ್ತ ಗಣ್ಣು ಬರಲ್ಲ, ಮಕ್ಕಳು ಬರಲ್ಲ, ಯಾರೂ ಬರಲ್ಲ. ನನ್ನ ಕರ್ಮಗಳೆಲ್ಲ ನನಗೆ ನೆನಪಾಗಬೇಕವ. ಒಂದಷ್ಟು ಕ್ಷಮೆ ನಾನು ಕೇಳಬೇಕು, ಪಶ್ಚಾತ್ತಾಪ ಪಡಬೇಕು. ಬದುಕನ್ನು ಅದು ಹಂತಕನ ದೂತರು ಬಂದು ಕರಿಬೇಕಾದ್ರೆ ಇವನ್ನೆಲ್ಲ ಕ್ಷಮೆ ಮಾಡಿ ಹೊರಡಬೇಕು, ಏನು ಮಾಡಲಿಕ್ಕಾಗಲ್ಲ. ಆದರೆ ಈಗ ನಾನು ಹೇಳ್ತೀನಿ ಕೇಳಿಸ್ಕೊ, 3 ಮಕ್ಕಳಿದ್ದಾವೆ. ಆ 3 ಮಕ್ಕಳನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲವೊಮ್ಮೆ ಗಂಡನ ಅಂದರೆ ನೋಡವ, ಇಲ್ಲಿ ಮನೆಗೆ ತಂದಾಗ್ತಿದ್ದಾರೆ ಒಂದು, ಅಂದರೆ ಏನು ಮಿನಿಮಮ್ ಜವಾಬ್ದಾರಿಗಳೇನಿದ್ದಾವೆ ಮಾಡ್ತಿದ್ದಾರೆ. ಆ್ಯಂಡ್ 2ನೇದು ಇಂಥದ್ದೇನೋ ಆಗಿ ಸಿಕ್ಕಾಕೊಂಡಾಗ ಅಥವಾ ಏನೋ ಒಂದು ತಪ್ಪುಗಳಾದಾಗ ಕ್ಷಮೆ ಕೇಳಿದ್ದಾರೆ ಅಥವಾ ಅದನ್ನು ತಿದ್ದುಕೊಳ್ಳೋ ದಾರಿ ಅಥವಾ ಒಂದಷ್ಟು ಅದನ್ನು ಒಪ್ಪಿಕೊಂಡಿದ್ದಾರೆ. ಹೌದಲ್ಲವಾ? ನನ್ನ ಮಾತಿಗೆ ನೀನು ಗೌರವ ಕೊಡೋದಾದರೆ ಇಲ್ಲಿ ನಿನ್ನ ಗಂಡನನ್ನು ಪೂರ್ಣ ಕ್ಷಮೆ ಮಾಡು. ನಿನ್ನ ಗಂಡ ನಿನ್ನನ್ನು ತೊರೆದು ಇನ್ಯಾವರಿಂದಲೂ ಹೋಗಿ ನಿಮ್ಮನ್ನು ಬೀದಿಗೆ ತರೋದಾದರೆ ಇಷ್ಟು ವರ್ಷ ಬೇಕಿರಲಿಲ್ಲ. ಹೌದು ಗುರುಜಿ. ಕೇಳಿಸ್ಕೋ, ಇಲ್ಲಿ ನಿನಗೆ ಬಂದ ಆಲೋಚನೆಗಳನ್ನೆಲ್ಲ ಸತ್ಯ ಅಂದುಕೊಂಡು ಅದಕ್ಕೆ ಹೊರಗೆ ಹಾಸಿಗೆ ಹಿಡಿದು ಆ ಮಕ್ಕಳನ್ನ ಯಾಕೆ ಅನಾಥ ಮಾಡ್ತೀರ ನೀವೆಲ್ಲ? ನನ್ನ ಅನುಭವದಲ್ಲಿ ಹೇಳ್ತೀನವ್ವ, ನಿನ್ನ ಗಂಡನಿಗೆ ಈ ಹಿಂದೆ ಅಂಥದ್ದೊಂದೇನೋ ಸಂಬಂಧ ಇತ್ತು ಅಥವಾ ಸಂಪರ್ಕ ಇತ್ತು ಅಂತ ನಿನಗೂ ಗೊತ್ತಿತ್ತು, ಹೌದಲ್ಲ? ಹೌದು ಗುರುಜಿ. ಈ ಸಂಬಂಧದ ಅರಿವು ಇದ್ದಾಗ್ಯೂ ನೀನು ಮದುವೆ ಆಗಿದ್ದೀಯ. ಸೊ ಅವತ್ತು ಇಟ್ಟ ಆ ಬೆಂಕಿ ಇವತ್ತು ಒಂಚೂರು ಹೊಗೆ ಆಡಿರ್ಬೋದು. ಇಲ್ಲಿ ನಿನ್ನ ಗಂಡ ಏನು ಇಷ್ಟೊಂದು ಸ್ವಲ್ಪ ಹಠ ಮಾಡ್ತಿದ್ದಾನೆ, ಅದು ಕೇವಲ ಸ್ಟೇಷನ್ ಮೆಟ್ಲುವರೆಗೂ ಹೋಯ್ತಲ್ಲ ಅನ್ನೋ ಒಂದು ಕೋಪ. ಅರ್ಥ ಆಯ್ತಲ್ಲ? ಇಲ್ಲಿ ನೀನೇನು ಮಾಡಬೇಕವ್ವ, ಈಗ ನಾನೇನು ಹೇಳ್ತೀನಿ, ಈಗ ಒಂದು 10 ಲಕ್ಷ ತಗೊಂಡೋಗ್ಬಿಟ್ಟು ಒಂದು ಬ್ಯಾಂಕಲ್ಲಿ ಠೇವಣಿ ಇಟ್ಟಿರ್ತೀಯ, FD ಇಟ್ಟಿರ್ತೀಯ. ಏನೋ ನೀನು ಬ್ಯಾಂಕಲ್ಲಿ ಹಣ ಇಡಬೇಕಾದ್ರೆ ಎಲ್ಲ ಚೆನ್ನಾಗೇ ಇತ್ತು, ಆದರೆ ಕಾಲಕ್ರಮೇಣ ಏನೋ ಬ್ಯಾಂಕಿಗೆ ಬೆಂಕಿ ಬಿದ್ದು ಎಲ್ಲವೂ ಸುಟ್ಟು ಕರಗ್ಲಾಗೊಂಡೋಗ್ಬಿಡ್ತು ಒಂದು ರಾತ್ರೋರಾತ್ರಿ. ಈಗ ಬ್ಯಾಂಕ್ ಅವ್ರು ಹೇಳ್ತಿದ್ದಾರೆ, ನೋಡಿ ನೀವು ಎಷ್ಟೆಷ್ಟು ಇಟ್ಟಿದ್ರೋ ಏನೋ ಗೊತ್ತಿಲ್ಲ, ಈಗ ಎಲ್ಲವೂ ಹಾಳಾಗಿ ಹೋಗ್ಬಿಟ್ಟಿದೆ, ನೀವು ಇಟ್ಟಷ್ಟು ಕೊಡೋಕ್ಕಾಗಲ್ಲ, ನೀವೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಏನೋ ನಮ್ಮ ಕೈಲಿ ಆದಷ್ಟು 1 ಲಕ್ಷ ಕೊಡ್ತೀವಿ, ತಗೊಳಂಗಿದ್ರೆ ತಗೊಳ್ಳಿ, ಅಥವಾ ನೀವೇನು ಮಾಡ್ಕೊಳ್ತೀರೋ ಕಾನೂನು ಹೋಗಿ ಮಾಡ್ಕೊಳ್ಳಿ, ನಮ್ಮ ಕೈಲಿ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ನಾವೇನು ಮಾಡಬೇಕು? 10 ಲಕ್ಷ ಇಟ್ಟಿದ್ದು ಹೌದು, ಸುಟ್ಟು ಹೋಗಿರೋದು ಹೌದು, ಕಾನೂನು ಹೋರಾಟ ಮಾಡೋದು ಹೌದು, ಆದರೆ ಬುದ್ಧಿವಂತರಾಗಿ ನಾವೇನು ಮಾಡಬೇಕು? ಮೊದಲು ಕೊಟ್ಟಷ್ಟು ಈಸ್ಕೊಂಬಿಡ್ಬೇಕು. ಅರ್ಥ ಆಯ್ತಲ್ವಾ? ಹಂಗೆ
ಯಾಕಂದ್ರೆ ಆಮೇಲೆ ಹೋರಾಟ ಮಾಡೋಣ. ಆಮೇಲೆ ನಾವು ಕೋರ್ಟಲ್ಲೆಲ್ಲ ಇಲ್ಲ, ಇದು ಬ್ಯಾಂಕ್ ಅವರು ರಾತ್ರೋರಾತ್ರಿ ಆಗಿರೋದ್ರಿಂದ ಬ್ಯಾಂಕ್ ಹೊಣೆ ಆಗೋಕ್ಕಾಗಲ್ಲ, ಇದೇನು ಮಾಡ್ಲಿಕ್ಕಾಗಲ್ಲ ಅಂತ ಕೋರ್ಟ್ ತೀರ್ಪು ಬಂತು ಅಂದರೆ, ಅಯ್ಯೋ ಅವತ್ತು 1 ಲಕ್ಷ ಕೊಡೋಕೆ ಬಂದಿದ್ರೆ ಅದನ್ನಾದ್ರೂ ಇಸ್ಕೊಂಡಿದ್ರೆ ಆಗೋದು ಅಂತ ಆಮೇಲೆ ಪಶ್ಚಾತ್ತಾಪ ಪಡೋದು ಬೇಡ ಅಲ್ವಾ? ಹಂಗೆ ಬದುಕಲ್ಲಿ ಇಲ್ಲ ಗಂಡನೂ ಸರಿ ಹೋಗ್ಬೇಕು, ಇಲ್ಲ ನನ್ಗೆ 10 ಲಕ್ಷ ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ಇಲ್ಲಿ 3 ಮಕ್ಕಳನ್ನು ವಿಚಾರವೂ ಹಾಳಾಗಿ ಹೋಗ್ಬಾರ್ದು. ಹಾಗಂತ ಗಂಡನ ವಿಚಾರದಲ್ಲಿ ನೀನು ಕೈ ಬಿಟ್ಬಿಡು ಅಂತ ಹೇಳ್ತಾ ಇಲ್ಲ. ಆದರೆ ಮೊದಲ ಆದ್ಯತೆ ಊಟಕ್ಕಿದೆಯಾ, ಬಟ್ಟೆಗಿದೆಯಾ, ಮಕ್ಳ ಫೀಸ್ಗಿದೆಯಾ ಅಥವಾ ಇದೆಲ್ಲ ಆಗ್ತಿದೆಯಾ, ಇದನ್ನು ಮೊದಲು ನೋಡ್ಕೊಳ್ಬೇಕು ಅಲ್ವಾ? ನೀನು ತುಂಬ ಹಠ ಮಾಡ್ಲಿಕ್ಕೆ ಹೋಗಿ ತುಂಬ ನಿನ್ನ ಕಲ್ಪನೆ, ಆಲೋಚನೆಗಳು, ಭ್ರಮೆಗಳನ್ನೆಲ್ಲ ಅವ್ರ ಮೇಲೆ ಹಾಕಿ ಕಡಿಗೆ ಇರೋ ತಂದು ಹಾಕ್ತಿರೋದು, ಒಂಚೂರು ಜವಾಬ್ದಾರಿಯಿಂದ ಅಷ್ಟು ಏನೋ ಮಾಡ್ತಿದ್ರೆ ಅದು ಕೆಡಿಸ್ಕೊಂಡ್ರೆ ಎಲ್ಲ ಹಾಳಾಗೋಯ್ತಲ್ಲವಾ? ಅದೇ ಗುರುಜಿ ಅಂತಾರೆ, ಹೊರಗ್ ಹೋದ್ರೆ ಅನುಮಾನ ಮಾಡ್ತೀಯ, ಕಲ್ಪನೆ ಬಿಡು, ಹಂಗಿದ್ರೆ ಮಕ್ಕಳು ನೀ ತರ ಓದಿಸ್ತಿದ್ನ, ನೀನು ಕಲ್ಪನೆ ಬಿಟ್ಟು ಬಿಡು. ಅದಕ್ಕೆ ಕೇಳಿಸ್ಕೊ, ನಿನಗೆ ದೇವರ ಅನುಗ್ರಹವಿದೆ, ಅಂಥದ್ದೇನೋ ಹೊಲ್ಸೆದ್ದಿನೇನು ಹಾಳಾಗಿ ಹೋಯ್ತು ಅಂದಾಗ ದೇವರು ನಿನಗೆ ಅಂತಹ ದೊಡ್ಡ ಸಾಕ್ಷಿ ಕಣ್ಮುಂದೆ ಇಟ್ಟೇ ಇಡ್ತಾನೆ. ಆಮೇಲೆ ನೀನು ಬೇಕಾದ್ರೆ ಹೋರಾಟ ಮಾಡಿವಂತೆ. ನಾನು ಹೇಳ್ತೀನಿ, ಈ ವಿಚಾರದಲ್ಲಿ ಆಗಿರುವ ತಪ್ಪಿಗಿಂತ ನೀನು ಕೊಡ್ತಿರೋ ಶಿಕ್ಷೆ ತುಂಬ ದೊಡ್ಡದಾಗಿದೆ, ಇದು ಸರಿಯಲ್ಲ. ಅರ್ಥ ಆಯ್ತಲ್ಲವಾ? ಯಾವುದೇ ಅಪರಾಧಿಗಾಗಲಿ ಆತನ ತಪ್ಪೆಷ್ಟಿದೆಯೋ ಶಿಕ್ಷೆನೂ ಅಷ್ಟೇ ಇರಬೇಕು. ತಪ್ಪಿಗಿಂತ ಶಿಕ್ಷೆ ಜಾಸ್ತಿ ಆದರೆ ಅದು ಸರಿಯಲ್ಲ. ಇಲ್ಲಿ ನೀನು ನಂಬಿಕೆ ಇಡು, ನಿನ್ನ ಗಂಡ ದುಡಿಯೋಕೆ ಹೋಗಿದ್ದಾರೆ. ಯಾಕಂದ್ರೆ ನೋಡು ತಾಯಿ, ಇದರಿಂದ ಆಚೆ ನೀನು ಅನುಮಾನ ಪಡ್ತೆ, ಇದನ್ನೇ ದೊಡ್ಡದು ಮಾಡಿದೆ ಅಥವಾ ಇದನ್ನೇ ನೀನು ಯಾಕಂದ್ರೆ ನನಗೆ ಅರ್ಥ ಆಗ್ತಿದೆ, ನೀನು ಇಲ್ಲಿ ಗುರುಜಿ ಇನ್ನೊಂದು ಗುರುಜಿ ಆಗಿರೋದು 5% ಆದ್ರೆ ನೀನು 95 ಮಾಡ್ತಿದ್ಯಾ. ನಾನ್ ತಲೆ ಕೆಟ್ಟು ಮಾಡಿದ್ರೆ ನಿಜ ಊಹೆಗೂ ನೀರಿರುತ್ತೆ, ಅರ್ಥ ಮಾಡಲ್ಲ ಅಂತ ಸಿಕ್ಕ್ರೆ ಮಾತ್ರ ಏನಾದ್ರೂ ಪನಿಷ್ಮೆಂಟ್ ಕೊಡು, ತಗೊಂತೀನಿ, ಕಲ್ಪನೆ ಬಿಟ್ಟು ಬದುಕು ಅಂತಾರೆ ಗುರುಜಿ. ನಾನು ಅದನ್ನೇ ಹೇಳ್ತಾ ಇದ್ದೀನವ್ವ, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇರೋದಾದ್ರೆ ಹೇಳೋದು ಕೇಳು. ನಿನ್ನ ಗಂಡ ಈ ವಿಚಾರದಲ್ಲಿ ಕೆಟ್ಟು ಹೋಗಿ ನಿಮ್ಮನ್ನು ಬೀದಿಗೆ ಬಿಡೋ ಮನುಷ್ಯ ಅಲ್ಲ, ಆಯ್ತಾ? ಇಷ್ಟೆಲ್ಲ ಎದುರು ಹಾಕೊಂಡು ಕರ್ಕೊಂಡು ಬಂದು 9-10 ವರ್ಷ ಚೆನ್ನಾಗಿ ನೋಡಿಕೊಂಡು ಇಲ್ಲಿ ಇದನ್ನ ತುಂಬ ಮುಂದುವರಿಸಿ ಅದರಲ್ಲೇನು ಅದ್ಭುತ ಮಾಡ್ಲಿಕ್ಕೆ ಇದೇನು ಸಪ್ತಪದಿ ತೊಳೆದು ಬಂದಿರೋ ಸಂಬಂಧ ಅಲ್ಲ ಅಲ್ವಾ? 4 ದಿನ ಏನೇ ತಪ್ಪು ಹೆಜ್ಜೆ ಇಟ್ಟಿದ್ರು ಈ ಹಿಂದೆ ಅದರಿಂದ ಅವ್ರು ನರಕ ಅನುಭವಿಸ್ಲೇಬೇಕು, ಅದು ಅವ್ರಿಗೂ ಗೊತ್ತಿರುತ್ತೆ. ನೀನೇನು ಮಾಡ್ಬೇಕವ್ವ, ಮೊದಲು ನಿನ್ನ ಮಕ್ಕಳನ್ನು ಕಾಪಾಡೋ ನಿಟ್ಟಿನಲ್ಲಿ ಒಬ್ಬ ತಾಯಿಯಾಗಿ ಹೆಜ್ಜೆ ಇಡು. ಹೆಂಡತಿಯಾಗಿ ನೀನು ಗೆದ್ದಿದ್ದೀಯಾ, ಹೌದು, ಗಂಡ ತಿದ್ದುಕೊಳ್ತಾರೆ. ಆದರೆ ಮೊದಲ ಆದ್ಯತೆ, ಈಗ ಅಂಗನವಾಡಿಗೆ ಬೆಂಕಿ ಬಿತ್ತು ಅಂದಾಗ ಅಂಗನವಾಡಿಲಿರೋ ಪುಸ್ತಕಗಳನ್ನೆಲ್ಲ ತಂದು ಆಚೆ ಇಟ್ಟು ಆಮೇಲೆ ಮಕ್ಕಳನ್ನ ಎತ್ಕೊಂಡ್ಬರೋದು ಮೂರ್ಖತನ ಅಲ್ವೇ? ಮಕ್ಕಳನ್ನೆಲ್ಲ ಮೊದಲು ತಂದು ಸೇಫ್ ಮಾಡಬೇಕು. ಬೇಕಾದ್ರೆ ಇನ್ನೊಂದಷ್ಟು ಪುಸ್ತಕ ಆಮೇಲೆ ತರೋಣ, ಪುಸ್ತಕ ಸುಟ್ಟೋದ್ರೆ ಏನು ಆಗ್ಬೇಕು, ಕಳ್ಕೊಳೋದೇನಿಲ್ಲ, ಮತ್ತೆ ತರೋಣ. ಇಲ್ಲಿ ಮಕ್ಕಳನ್ನ ಸೇಫ್ ಮಾಡ್ಕೊ, ಸಂಸಾರ ಸೇಫ್ ಮಾಡ್ಕೊ. ಆ್ಯಂಡ್ ಇನ್ನೊಂದು ಹೇಳ್ತೀನವ, ನಾನು ಇಷ್ಟು 1000 ಕತೆ ಕೇಳಿದ್ದೀನಿ, ಜಗಳ ಆಡಿ ಕೇಳಿದ್ನೇ ಕೇಳಿ ಕೂಗಾಡಿ ಯಾರೂ ಸರಿ ಮಾಡ್ಕೊಂಡಿದ್ದಿಲ್ಲ ಇಲ್ಲಿವರೆಗೂ. ಇಲ್ಲ ರೀ, ನನಗೆ ನಂಬಿಕೆ ಇದೆ ನಿನ್ನ ಮೇಲೆ. ಅವತ್ತು ನಾನು ಸ್ಟೇಷನ್ಗೆ ಹೋಗಿದ್ದು ತಪ್ಪಾಯ್ತು ರೀ. ಎದೆ ಒಳಗಡೆ ನಿನಗೆ 1000 ಪ್ರಶ್ನೆಗಳು ಬರ್ತಿರ್ಬೋದು, 1000 ಉದ್ವೇಗಗಳು ಬರ್ತಿರ್ಬೋದು. ತಡೆ ಹಿಡ್ಕೊಂಡು ನಿಧಾನವಾಗಿ ಅವ್ರದೇ ದಾರಿಲಿ ಹೋಗಿ ಉತ್ತರ ಕಂಡುಕೊಳ್ಬೇಕೇ ಹೊರತು ನಾನು ಹಿಂಗೆ ಕೂಗಾಡ್ತೀನಿ ಹಂಗಿಲ್ಲವ ಸಮಾಜ, ಅಥವಾ ಹಂಗಿಲ್ಲ ಉತ್ತರ ಸಿಗುವ ದಾರಿ ಅದಲ್ಲ. ನೀನೇನು ಮಾಡ್ತೀಯಾ? ಇಲ್ಲ ರೀ, ನನ್ನ ತಪ್ಪಾಯಿತು, ನೀವು ನಿಮ್ಮನ್ನು ಎಲ್ಲಿ ದೂರ ಮಾಡ್ಕೊಂಡ್ಬಿಡ್ತೀನೋ ಅಥವಾ ಎಲ್ಲಿ ದೂರ ಆಗುತ್ತೀರೋ ಅನ್ನೋ ಭಯದಲ್ಲಿ ಇದು ಬಂತು, ತಪ್ಪಾಯಿತು ರೀ, ನಾನು ಸ್ಟೇಷನ್ಗೆ ಹೋಗಬಾರ್ದಿತ್ತು. ಹೀಗೆ ಅವ್ರದ್ದೇ ದಾರಿಲಿ ಹೋಗಿ ಅವ್ರನ್ನ ಹಿಡಿಬೇಕವ್ವ. ಹಿಡ್ದು ಆಮೇಲೆ ಬೇಕಾದ್ರೆ ನೀನು ಸಾಕ್ಷಿ ಸಿಕ್ಕರೆ ಆಮೇಲೆ ನೋಡು. ಅದಕ್ಕೆ ಮುಂಚೆ ನಿನ್ನ ಈ ಒತ್ತಡ ತಡೆಯೋಕ್ಕಾಗದೆ ಅಲ್ಲೆಲ್ಲೋ ಏನೋ ಆಗಿ ಹೋದ್ರು ಅಂದರೆ ನಾಳೆ ಜೀವನ ಪೂರ್ತಿ ಪಶ್ಚಾತ್ತಾಪದಲ್ಲಿ ಬದುಕ್ತೀಯಲ್ಲಪ್ಪ, ಹೌದಲ್ಲ? ಬಿಡೋದ್ನೆಲ್ಲ. ಮನುಷ್ಯನ ಜೀವ ಮುಖ್ಯ. ನನ್ನ ಎದುರುಗಡೆ ಅವ್ರು ಸರಿ ಇದ್ದಾರೆ ಅಥವಾ ನನಗೆ ಅವ್ರು ನಿಯತ್ತಾಗಿದ್ದಾರೆ, ಇಷ್ಟು ವರ್ಷ ಚೆನ್ನಾಗಿದ್ದಾರೆ, ಇಲ್ಲಿ ಕೆಟ್ಟ ಕಾಲ ಬಂದಿದೆ,
ಆತರ ಅನ್ಸುತ್ತೆ ಗುರುಜಿ. ಅವ್ರು ನನ್ನ ಎದುರುಗಡೆ ಬಂದ್ಬಿಟ್ರೆ ನನಗ್ ಬರೀ ಅದೇ ಕಾಡುತ್ತೆ ಗುರುಜಿ. ಈ ತರ ಮಾತಾಡಿದ್ರಲ್ಲ ಅವಳ ಹತ್ರ, ಈ ತರ ಮೆಸೇಜ್ ಮಾಡಿದ್ರಲ್ಲ ಅವಳಿಗೆ, ನಾನು ಏನ್ ಕಮ್ಮಿ ಮಾಡಿದ್ದೆ? ಇಷ್ಟೊಂದೆಲ್ಲ ಎಲ್ಲರನ್ನೂ ಎದುರಾಕೊಂಬಂದೆ, ಇಷ್ಟು ವರ್ಷ ನಿಯತ್ತಾಗಿ ಸಂಸಾರ ಮಾಡಿದ್ವಿ, ಮತ್ ಈ ತರ ಏನಕ್ ಮಾಡ್ಬೇಕಾಗಿತ್ತು? ಅದು ಒಂದೇ ಗುರುಜಿ ಕಾಡ್ತಿರೋದು. ಆಯ್ತು, ನಿಯತ್ತಾಗಿರೋ ನಿನ್ಗೆ ಅದು ಕಾಡುತ್ತ, ಹೌದು. ಬಟ್ ಈ ಸಮಯದಲ್ಲಿ ಬರೀ ಹೆಂಡತಿಯಾಗಿ ಯೋಚನೆ ಮಾಡಿದ್ರೆ ಸಾಲದವ, ಸ್ವಲ್ಪ ಮಕ್ಳು ತಾಯಿಯಾಗಿ ಯೋಚನೆ ಮಾಡು. ಗಂಡ ಹೋದ್ರೆ ಹಾಳಾಗಿ ಹೋಗ್ಲಿ, ಮಕ್ಳನ್ನ ನಾನು ಬೀದಿಗೆ ಬಿಡಬಾರ್ದು ಅಂತ ಎಷ್ಟು ತಾಯಿಯಂದಿರು ಹೊಟ್ಟೆ ಬಟ್ಟೆ ಕಟ್ಟಿ ಜೀವನ ಮಾಡ್ತಿಲ್ವಾ? ನಿಂದು ಆ ಪರಿಸ್ಥಿತಿ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಹಂಗಿರೋ ಜನ ಹೆಣ್ಮಕ್ಳು ಬದುಕ್ತಾವ್ರವ. ನೀನು ಇದಕ್ಕೆ ದೊಡ್ಡದಾಗಿ ತುಂಬ ಸ್ಟ್ರೆಸ್ ಮಾಡಿಕೊಂಡು ನರಕ ಮಾಡ್ಕೊಳ್ಬೇಡ ಜೀವನನ. ನಾನು ಹೇಳ್ತೀನಿ ತಾಯಿ, ನನ್ನ ಶಕ್ತಿಯಲ್ಲಿ ನಿನ್ನ ಗಂಡ ತಿದ್ದಿಕೊಳ್ಳುವ ಅಥವಾ ತಪ್ಪನ್ನು ಒಪ್ಪಿಕೊಳ್ಳುವ, ಸರಿ ಮಾಡಿಕೊಳ್ಳುವ ವ್ಯಕ್ತಿತ್ವ ಅದು. ನೀನು ಅದನ್ನು ಕ್ಷಮೆ ಮಾಡು. ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಷಮೆ, ತಪ್ಪಾಯ್ತು ರೀ ಅಂತ ಕೇಳ್ಕೊ. ನಿನ್ನ ಮಕ್ಕಳಿಗೆ ಇಟ್ಟು ಬಟ್ಟೆಗೆ ಊಟಕ್ಕೆ ತೊಂದರೆ ಆಗ್ದಂಗೆ ಮೊದಲು ಜೋಪಾನ ಮಾಡ್ಕೊಂಡು ಮಿಕ್ಕಿದ್ದ ಆಮೇಲೆ ಸರಿ ಮಾಡ್ಕೊ. ನೀನು ಇದನ್ನು ನೇರವಾಗಿ ಹೇಳೋಕೆ ಹೋಗಿ ಎಲ್ಲ ಹಾಳು ಮಾಡ್ಕೊಂಡೀಯ. ನಿನಗೆ ಆಗ್ತಿರೋ ದುಃಖಕ್ಕೆ ಅರ್ಥವಿದೆ, ಗೌರವ ಇದೆ, ಬೆಲೆ ಇದೆ. ಆದರೆ ಯಾವುದನ್ನು ನಿಭಾಯಿಸ್ಬೇಕು, ಹೆಂಗೆ ನಿಭಾಯಿಸ್ಬೇಕು ಅದು ಗೊತ್ತಿರ್ಬೇಕವ. ಆಯ್ತಲ್ಲ? ಅವ್ರಿಗೆ ಮೊದಲು ನೀವು ಕ್ಷಮೆ ಕೇಳಿ, ಕಳ್ಕೊಳೋದೇನು ಇಲ್ಲ ರೀ. ಇಲ್ಲ ಗುರುಜಿ, ಅಷ್ಟು ದೂರ ಹೋಗಿದ್ದಾರೆ. ನಾನ್ ಮಾಡೋ ಅನುಮಾನಕ್ಕೆ ಒಂದ್ ಫೋನ್ ಹಿಡ್ಕೊಂಡಿಲ್ಲ ಗುರುಜಿ ಅವರು. ಅದನ್ನ ಬಿಡು ಮೊದಲು. ನನಗಿಲ್ಲಿ ಕಾಣಿಸ್ತಿದೆ ನಿನ್ನ ಎಡವಟ್ಟು ಎಷ್ಟಿದೆ ಅಂತ. ಎಲ್ಲ ಒಂದು ಕಡೆಯಿಂದ ಹೇಳಿದ್ದೀನಿ. ಮೊದಲು ನಿನ್ನ ಗಂಡನನ್ನು ಅನುಮಾನಿಸುವುದು ಬಿಡು. ಇದಕ್ಕೆ ಮುಂಚೆನೂ ಒಂದು ಹೆಣ್ಮಕ್ಳು ಕರೆ ಮಾಡಿದ್ರು, ಅವ್ರದ್ದೆಲ್ಲ ಉಲ್ಟಾ. ಅಲ್ಲಿ ಗಂಡ ಅನುಮಾನ ಪಡ್ತಾನೆ ಅಂತ. ಈಕೆ ದೂರ ಇದ್ದಾರೆ ನೋಡವಾ. ಮತ್ತೆ ಮನೆ ಬಿಟ್ಟು ಹೋಗು ಅಂತಾರೆ ಗುರುಜಿ. ಹೋದ್ರೆ ಮನೆ ಬಿಟ್ಟು ಹೋಗು ಅಂತಾರೆ, ಹೋದ್ರೆ ಮತ್ತೆ ಒಂದು ನಿಮಿಷನೂ ಬಿಟ್ಟಿರಲ್ಲ ಗುರುಜಿ. ಆ ತರ ಮಾಡ್ತಾರೆ. ಮುಗಿಯೋದ ಕತೆ. ನಾನು ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ತಿ, ಏನ್ ಹೇಳವ? ಅಲ್ಲವ್ವಾ, ನಿಮ್ಗೆ ಅಷ್ಟು ಪ್ರೀತಿ ಇದೆ, ಅಷ್ಟು ಪರಸ್ಪರ ನಿಮ್ಮ ನಡುವೆ ಒಂದು ಅಗಾಧವಾದ ಕಾಳಜಿ ಇದೆ. ನಿನ್ನ ತಪ್ಪು ಇಲ್ಲಿ ಆಗ್ತಾ ಇರೋದು ನನ್ನ ಪ್ರಕಾರ. ಆತ ಏನು ಮಾಡಿದ್ದಾನೆ ಏನು ಅದು ಮುಂದುವರೆದ್ರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ಏನು ನಷ್ಟ ಆಗಬೇಕು ಅದು ಆಗುತ್ತೆ, ಅದು ಬುದ್ಧಿ ಕಲಿಯುತ್ತೆ. ಬಟ್ ನೀನು ಅರ್ಥ ಮಾಡ್ಕೋ, ಗಂಡನ ಒಂದು ತಪ್ಪನ್ನ ಆತನ 100 ಸದ್ಗುಣಗಳ ಮುಂದೆ ಒಂದು ತಪ್ಪನ್ನು ನೀನು ದೊಡ್ಡದು ಮಾಡ್ತಾ ಇದ್ದೀಯ. ಇವನ್ ಆತ ಒಪ್ಕೊಂಡಿದ್ದಾನೆ, ತಿದ್ದುಕೊಳ್ತಿದ್ದಾನೆ, ಅಥವಾ ಫೋನ್ ಬಳಸ್ತಾ ಇಲ್ಲ, ಇಷ್ಟೆಲ್ಲ ಇದ್ದಾಗಲೂ ನೀನು ಇದನ್ನು ದೊಡ್ಡದು ಮಾಡಿದ್ರೆ ಹೆಂಗವ? ಭಗವಂತನಿಗೆ ಶರಣಾಗು, ದೇವರ ಬಳಿ ಹೇಳ್ಕೊ, ಗಂಡನ ಬಳಿ ಚೆನ್ನಾಗಿರು, ಖುಷಿಯಾಗಿ ಮಾತಾಡು. ಈ ಮನಸ್ಥಿತಿಯಿಂದ ನೀನು ತುಂಬ ಬದುಕೋಕ್ಕಾಗಲ್ಲವ, ಕಷ್ಟ ಈ ಥರ ಇದ್ರೆ. ಅರ್ಥ ಆಗುತ್ತೆ ನನಗೆ. ಆದರೆ ಒಮ್ಮೆ ದೃಷ್ಟಿ ಬದಲಿಸಿ ನೋಡು. ಅನುಮಾನ ಪಡೋದು ಬಿಟ್ಟು, ಅಥವಾ ಹಾಗೆ ಹಳೆಯದನ್ನೇ ನೆನೆಸ್ಕೊಂಡು ಆತನ ಮೇಲೆ ಪದೇ ಪದೇ ಪ್ರಹಾರ ಮಾಡುವುದನ್ನು ಬಿಟ್ಟು, ಇಲ್ಲ ಮುಗಿದು ಹೋದ ಕತೆ, ಬದಲಾಗಿದ್ದಾರೆ, ದುಡಿತಾ ಇದ್ದಾರೆ, ನಾನು ಪ್ರಿಯವಾಗಿ ಕೆಲವೊಂದನ್ನು ಸರಿ ಮಾಡಿಕೊಳ್ಬೋದೇ ಹೊರತು ಅದು ಬಿಟ್ಟು ಕೂಗಾಡಿ, ಅನುಮಾನ ಪಟ್ಟು, ಕಿರ್ಚಾಡಿ ನನ್ನೊಳಗಡೆ ಬರುವ ಎಲ್ಲ ಅನುಮಾನಾಸ್ಪದ ಸಂಗತಿಗಳನ್ನೆಲ್ಲ ಹೊರಗಡೆ ಹಾಕೋದ್ರಿಂದ ಅವ್ರಿಗೆ ಮನಸ್ಸು ಕೆಡುತ್ತೆ. ನಾಳೆ ಊರು ಬಿಡ್ತಾರೆ, ಒಂದಿಷ್ಟು ಪ್ರಾಣ ಬಿಡ್ತಾರೆ. ಆಮೇಲೆ ನೀನು ಬದುಕೆಲ್ಲ ಪಶ್ಚಾತ್ತಾಪದಲ್ಲಿ ಕಳಿಬೇಕಾಗುತ್ತೆ. ಕ್ಷಮೆ ಮಾಡಿ ನೋಡು. ಜಗತ್ತು, ಬದುಕು ಬದಲಾದೀತು. ನಿನ್ನ ಕ್ಷಮೆ ಮಾಡು. ಇಲ್ಲ, ನನ್ನ ಗಂಡ ಒಳ್ಳೆಯವರೇ, ನಂಬಿಕೆ ಇಡು. ನಂಬಿಕೆಯಿಂದ ಕೆಟ್ಟವರು ಯಾರೂ ಇಲ್ಲವ. ಅದ್ರ ಬದಲು ನೀನು ಒಂದಕ್ಕೊಂದು ಸೇರಿಸ್ಕೊಂಡು ಹೋಗ್ತಾ ಇದ್ರೆ ಆ ಮಕ್ಕಳಿಗೂ ನೆಮ್ಮದಿಯಾಗಿ ಬದುಕೋಕ್ಕೆ ಬಿಡೋಕ್ಕಾಗಲ್ಲ ನೀನು, ಅಥವಾ ಮನೆ ನರಕ ಆಗುತ್ತೆ. ಅಷ್ಟು ಮಾಡು. ಗಂಡನಿಗೆ ಫೋನ್ ಮಾಡಿ, ಅಥವಾ ಗಂಡ ಸಿಕ್ಕಾಗ, ಗಂಡ ಬಂದಾಗ ಒಳಗಡೆ 1000 ಪ್ರಶ್ನೆಗಳಿರಲಿ, ಕೃಷ್ಣನಿಗೆ ಅರ್ಪಿಸಿಬಿಡು. ಅಪ್ಪ, ಎಲ್ಲ ನಿಂದೇ ಅಪ್ಪ, ನಿನ್ನ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ. ಹಾಗಾಗಿ ನಾನಾಗಿಯೇ ಅವ್ರ ಮೇಲೆ ಅನುಮಾನ ಪಟ್ಟು ಯಾವುದನ್ನು ನಾನು ಅವ್ರಿಗೆ ಹಿಂಸೆ ಕೊಡಲ್ಲ. ದೇವ್ರೆ, ನೀನೇ ನನ್ನ ಕಾಪಾಡಪ್ಪ ಅನ್ನೋ ಆ ನಂಬಿಕೆ. ಕ್ಷಮೆ ಮಾಡು, ಕ್ಷಮೆ ಕೇಳು. ನಿನ್ನ ಮಕ್ಕಳನ್ನು ಮೊದಲು ಕಾಪಾಡ್ಕೋ. ನಿನ್ನ ಮಕ್ಕಳ ಇಟ್ಟು ಬಟ್ಟೆ ಫೀಸ್ಗೆ ತೊಂದರೆ ಆಗದಂಗೆ ನೋಡ್ಕೋ. ನಿನ್ನ ಗಂಡ ಖಂಡಿತ ತಪ್ಪು ದಾರಿಗೆ ಹೋಗಿ ನಿನ್ನ ಬದುಕನ್ನು ಹಾಳು ಮಾಡಿಲ್ಲ ಅಥವಾ ಮಾಡಲ್ಲ. ಅಲ್ಲೇನೋ ಒಂದಷ್ಟು ಗೊಂದಲಗಳಾಗಿರ್ಬೋದು, ತಿದ್ದುಕೊಳ್ತಾರೆ. ಮೌನದಿಂದ ಸಾಧಿಸು, ಕ್ಷಮೆಯಿಂದ ಸಾಧಿಸು, ನಗುಮುಖದಿಂದ ಸಾಧಿಸು, ನಂಬಿಕೆಯಿಂದ ಸಾಧಿಸು. ಅದು ಬಿಟ್ಟು ನೀನು ಕೊರ್ಕೊಂಡು ಕೂಗಾಡಿಕೊಂಡು ಬೇಡವ್ವ,
ದುಡಿತಾ ಇರೋ ಗಂಡಸು ಅಥವಾ ಇದೆಲ್ಲ ಇದ್ದಿದ್ದೇ. ಅದನ್ನು ನಾವು ಸರಿ ಮಾಡ್ಕೊಳ್ತಾ ಹೋಗಬೇಕು. ತೀರಾ ಅವಳ ಜೊತೆ ಹೋಗಿ ಮದುವೆ ಆಗ ಅವಳಿಗೊಂದು ಮಕ್ಕಳು ಕೊಟ್ಟು ಆ ರೇಂಜ್ಗೆ ಹೋಗಿದ್ದಾನೆ ಅಂದ್ರೆ ನೀನು ದುಃಖ ಪಡ್ಬೋದು, ಅಳ್ಬೋದು, ಡೈವರ್ಸ್ ತಗೊಳ್ಬೋದು. ಬಟ್ ಚಿಕ್ಕ ಪುಟ್ಟದ್ದಾಗಿ ಹೋಗಿದ್ದಕ್ಕೆಲ್ಲ ಅಥವಾ ಚಿಕ್ಕ ಪುಟ್ಟದಾಗ ಆಗಿದ್ದಕ್ಕೆ ಸರಿ, ಅದು ತಪ್ಪೇ. ಆದರೆ ಅದನ್ನು ನೀನು ದೊಡ್ಡದು ಮಾಡಿ ಹಾಳು ಮಾಡ್ಕೊಳ್ಬಾರ್ದು, ಆಯಿತಾ? ನೀನು ಒಳ್ಳೇದಾಗಲಿ ತಾಯಿ. ಖಂಡಿತ ನನ್ನ ತುಂಬು ಹಾರೈಕೆ ಭಗವಂತ ಕೃಷ್ಣನಲ್ಲಿ ನಾನು ಪ್ರಾರ್ಥಿಸ್ತೀನಿ. ನಿನ್ನ ಗಂಡ ಹಾಗೆ ಕೆಟ್ಟು ಹೋಗಿ ನಿಮ್ಮನ್ನು ಬೀದಿಗೆ ಬಿಡಲ್ಲ, ನೀವು ಒಂಟಿ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ನೀನು ನಂಬಿಕೆ ಇಡು, ಭರವಸೆ ಇಡು, ಇಲ್ಲಿಂದ ಹಾಡೆ ಮಾಡು ನನ್ನ ಗಂಡನ ಮೇಲೆ. ಹೌದು, ನಿಮ್ಮ ಒಳಗಡೆ 1000 ಪ್ರಶ್ನೆಗಳಿರ್ಬೋದು, ಇನ್ನು ಮುಂದೆ ಗಂಡನ ಮೇಲೆ ಅನುಮಾನ ಪಡಲ್ಲ, ಅಥವಾ ಏನೇ ನನ್ನ ಮನಸ್ಸಲ್ಲಿ ಬಂದಿರೋ ಕೆಟ್ಟ ಕೊಳಕು ಅನುಮಾನ ವಿಚಾರಗಳನ್ನು ಗಂಡನ ಮುಂದೆ ವ್ಯಕ್ತಪಡಿಸಲ್ಲ. ಗಂಡನನ್ನು ಕ್ಷಮಿಸ್ತೀನಿ, ಗಂಡನಿಗೆ ಖುಷಿ ಕೊಡ್ತೀನಿ, ನೆಮ್ಮದಿ ಕೊಡ್ತೀನಿ, ಸಂತೋಷ ಕೊಡ್ತೀನಿ. ಆದರೆ ಗಂಡನ ಮನಸ್ಸಿಗೆ ನೋಯಿಸುವಷ್ಟು ನಾನೇನೂ ಮಾಡಲ್ಲ ಅಂತ ನಿನಗೆ ನೀನು ಸಿದ್ಧಾಂತ ಮಾಡ್ಕೊ, ನಿನಗೆ ನೀನು ನಿರ್ಧಾರ ಮಾಡ್ಕೊ. ನಿನ್ನ ಸಂಸಾರ ಚೆನ್ನಾಗಿರುತ್ತೆ, ಯೋಚಿಸಬೇಡ. ಯಾವ ಹೆಣ್ಣು ನಿನ್ನ ಸಂಸಾರ ಹಾಳು ಮಾಡಲ್ಲ. ನಿನ್ನ ಯಾವುದೋ ಹಳೆ ತಪ್ಪುಗಳು ಪಾಪಗಳು ಒಂದಷ್ಟು ಕಾಡ್ತಾ ಇದ್ದಾವೆ, ಅದಕ್ಕೊಂದು ಕೊನೆಗಾಲ ಇದೆ. ಸದ್ಯಕ್ಕೆ ಸುಮ್ಮನಿರು, ಇನ್ನೊಂದು 5-6 ತಿಂಗಳುಗಳ ಸಮಯ ಬಾಯಿ ಮುಚ್ಕೊಂಡಿರು, ಎಲ್ಲ ಸರಿ ಹೋಗುತ್ತೆ. ಆಯ್ತು ಗುರುಜಿ. ಧೈರ್ಯವಾಗಿರಬಾ, ಒಳ್ಳೇದಾಗುತ್ತೆ, ಶುಭವಾಗ್ಲಿ. ನೆಮ್ಮದಿ ಆಯ್ತು ಗುರುಜಿ ನಿಮ್ ಹತ್ರ ಮಾತಾಡಿ. ನಿಮ್ಮಂತರಿಂದನೇ ಗುರುಜಿ, ನಮ್ಮಂತರಲ್ಲಿ ಇಷ್ಟೆಲ್ಲ ಮನ್ಸು ಹದಗೆಟ್ಟಿದ್ರು ನೆಮ್ಮದಿಯಿಂದ ಬದುಕಕ್ ಸಾಧ್ಯ ನಿಮ್ಮಿಂದನೇ ಗುರುಜಿ. ಏನಿಲ್ಲ ಇಲ್ಲ ಗುರುಜಿ, ಯಾರನ್ನು ಈ ತರ ಯಾರು ಸಾಂತ್ವನ ಹೇಳಿರಲಿಲ್ಲ ಗುರುಜಿ. ಯಾಕಂದ್ರೆ ನನಗೆ ತಾಯಿ ಮನೆ ಇದ್ದಿಲ್ಲ, ತಂದೆ ಯಾರನ್ನು ನೋಡ್ಕೊಂಡ್ರೆ ಹೇಳೋರು ಒಬ್ರು ಇದ್ದಿಲ್ಲ ಗುರುಜಿ ಇಷ್ಟು ದಿನ. ಆದ್ರೂನುವೆ ಈಗ ಒಂದು 10-15 ನಿಮಿಷದಲ್ಲಿ ಎಲ್ಲ ಸಮಾಧಾನ ಅನಿಸ್ತೈತೆ ಗುರುಜಿ ನನಗೆ. ಮಾಡವ, ಏನ್ ಯೋಚಿಸ್ಬೇಡ. ಅಂತದ್ದೇನೇ ಸ್ಥಿತಿ ಇದ್ರು ಕರೆ ಮಾಡು, ಮಾತನಾಡು. ನಿನ್ನ ಗಂಡ ನಿನ್ನ ಸಂಸಾರದ ಪರವಾಗಿದ್ದಾರೆ. ನನ್ನ ಪ್ರಕಾರ ನಿಮ್ಮ ಏನು ನಿಯತ್ತು, ನೀವು ಗಂಡನ ಕುರಿತು ಪ್ರೀತಿಸುವ, ಕಾಳಜಿ ಮಾಡುವ ಈ ಗುಣ ನಿನ್ನ ಸಂಸಾರವನ್ನು ಕಾಪಾಡುತ್ತವ. ಆದರೆ ಇಲ್ಲಿಂದ ಆಚೆಗೆ ಕ್ಷಮೆ ಮಾಡು, ಯಾವ ಅನುಮಾನವನ್ನು ಪಡಬೇಡ. ಗಂಡನನ್ನು ಪೂರ್ಣವಾಗಿ ಕ್ಷಮೆ ಮಾಡು, ಪೂರ್ಣ ನಂಬಿಕೆ ಇಡು. ನಿನ್ನ ಸಂಸಾರಕ್ಕೆ ಒಳ್ಳೇದಾಗಲಿ. ಯಾವ ಕೆಟ್ಟ ಶಕ್ತಿ ನಿನ್ನ ಸಂಸಾರವನ್ನು ಹಾಳು ಮಾಡದೆ ಇರಲಿ. ಇದು ನನ್ನ ಅನುಗ್ರಹ ಅಥವಾ ನನ್ನ ಹಾರೈಕೆ, ದೇವರ ಅನುಗ್ರಹ. ಒಳ್ಳೇದಾಗ್ಲಿ ತಾಯಿ. ಆಯ್ತು ಗುರುಜಿ, ಚೆನ್ನಾಗಾಯ್ತು. ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಾದ್ರೂ ಮೆಸೇಜ್ ಮಾಡಿ ಹಾಕ್ತೀನಿ ಗುರುಜಿ, ಬಿಡಲ್ಲ. ಶುಭವಾಗ್ಲವ. ಇದೇ ತರನೇ ಇರ್ತೀನಿ ಗುರುಜಿ, ಅವ್ರ ಹತ್ರ ನಂಬಿಕೆ ಉಳಿಸ್ಕೊಂತೀನಿ, ನಂಬಿಕೆನೂ ಇಡ್ತೀನಿ ಗುರುಜಿ ಇದ್ರ ಮೇಲೆ. ಏನೇ ಕಷ್ಟ ಬಂದ್ರು ಕರೆ ಮಾಡು, ಮಾತನಾಡು, ನಾವಿದ್ದೀವವ. ಧೈರ್ಯವಾಗಿ. ಶುಭವಾಗ್ಲಿ. ನೋಡಿ ಪಾಪ, ಗಂಡನ್ನ ಸರ್ವಸ್ವ ಅಂದ್ಕೊಂಡು ಬದುಕಬೇಕು ಆದಾಗ ಇವೆಲ್ಲ ಬರ್ತವೆ. ಪಾಪ ಏನೋ ಒಂದಷ್ಟು ಗೊಂದಲಗಳು ಬಂದಿದ್ದಾವೆ. ಇರಲಿ, ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಎಲ್ಲ ಅವರವರ ಮನಸ್ಸಾಕ್ಷಿಗೆ ಬಿಟ್ಟಿದ್ದು. ಈ ಹೆಣ್ಮಗಳಿಗೆ ಅನ್ಯಾಯ ಆಗದೆ ಇರಲಿ, ಆ ವ್ಯಕ್ತಿಗೂ ದೇವರು ಒಳ್ಳೇದು ಮಾಡಲಿ, ಸಂಸಾರಕ್ಕೆ ಒಳ್ಳೇದಾಗಲಿ. ಇವ್ರ ಸಂಸಾರ ಚೆನ್ನಾಗಿರ್ಲಪ್ಪ ದೇವರೇ, ಶುಭವಾಗಲಿ.